ಬ್ರೇಕಿಂಗ್ ನ್ಯೂಸ್ ಇದೆ. ಇವತ್ತು ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ BMTC ಬಸ್ಗಳ ಮೇಲೆ ಬೆಂಗಳೂರಿನಲ್ಲಿ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ಹಾಗಾಗಿ ಸದ್ಯಕ್ಕೆ BMTC ರೋಡ್ಗಿಳಿಯೋದನ್ನು ಸ್ಥಗಿತಗೊಳಿಸಬೇಕು ಅಂತ ಇದೀಗ ನಿಗಮ ಸೂಚನೆಯನ್ನು ಕೊಟ್ಟಿದೆ. ಸಂಸ್ಥೆ 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಡಿಪೋ ಮ್ಯಾನೇಜರ್ಗಳಿಗೆ BMTC ಆಡಳಿತ ಮಂಡಳಿ ಈಗ ಸೂಚನೆಯನ್ನು ಕೊಟ್ಟಿದೆ. ಎರಡನೇ ದಿನಕ್ಕೆ ಇವತ್ತು ಭಾರತ್ ಬಂದ್ ಕಾಲಿಟ್ಟಿದೆ. ಆದರೆ ಎಂದಿನಂತೆ ಜನಜೀವನ ಆರಂಭ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಆದರೆ ಬಸ್ಗಳನ್ನು ಅವಲಂಬಿಸಿದಂಥ ವಿದ್ಯಾರ್ಥಿಗಳಾಗಬಹುದು ಅಥವಾ ಕಚೇರಿ ಕೆಲಸಗಳಿಗೆ ತೆರಳೋರಾಗಬಹುದು, ಇವತ್ತು ಬೆಳಗಿನ ಜಾವವೇ ಒಂದು ಶಾಕನ್ನು ಎದುರಿಸಿದ್ದಾರೆ. 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಆದ್ದರಿಂದ HAL ಚಿಕ್ಕಜಾಲ ಮಾಗಡಿ ಸೇರಿದ ಹಾಗೆ ಹಲವು ಕಡೆ ಕಲ್ಲು ತೂರಲಾಗಿದೆ BMTC ಬಸ್ಗಳಿಗೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ BMTC ಬಸ್ಗಳನ್ನು ಸ್ಥಗಿತಗೊಳಿಸಬೇಕು, ಸಂಚಾರವನ್ನು ಸ್ಥಗಿತಗೊಳಿಸಬೇಕು ಅಂತ ಡಿಪೋ ಮ್ಯಾನೇಜರ್ಗಳಿಗೆ BMTC ಆಡಳಿತ ಮಂಡಳಿ ಸೂಚನೆಯನ್ನು ಕೊಟ್ಟಿದೆ. ಎಂದಿನಂತೆ ಜನಜೀವನ ಆರಂಭ ಆಗ್ತಾ ಇತ್ತು. ನಿನ್ನೆ ಒಂದು ದಿನ ಮಾತ್ರ ಅತಿ ದೊಡ್ಡ ಮುಷ್ಕರ, ಮೆರವಣಿಗೆ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತು. ಬೆಳಗಿನಿಂದ ಬಸ್ಗಳು ಬೀದಿಗಿಳಿಲಿಲ್ಲ. ಅವಶ್ಯಕತೆಯನ್ನು ನೋಡಿಕೊಂಡು BMTC ಮತ್ತು KSRTCಗಳನ್ನು ಬೀದಿಗಿಳಿಸುವಂಥ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇವತ್ತು ಬೆಳಗ್ಗೆನೇ ಕಿಡಿಗೇಡಿಗಳು 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲನ್ನು ಎಸೆದಿದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ನಲ್ಲಿಯೂ ಕೂಡ ಬಸ್ಗಳ ಸಂಚಾರ ಈಗ ಇಲ್ಲ. BMTC ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಸೇಫಾಗಿ ಇಡಲೇಬೇಕು ಗಾಡಿಗಳನ್ನ. ಹಾಗಾಗಿ ಇವತ್ತಿನ BMTC ಬಸ್ ಸಂಚಾರಕ್ಕೆ ಸ್ಥಗಿತಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬೆಳಗ್ಗೆ 4:15 ಎಲ್ಲವೂ ಕೂಡ ಡಿಪೋದಿಂದ ಹೊರಗಡೆ ಬರ್ತವೆ. 4:15 ಮೊದಲನೇ ಶಿಫ್ಟ್ ಶುರುವಾಗುತ್ತೆ. BMTC ಕಂಡಕ್ಟರ್ಗಳಾಗಬಹುದು, ಡ್ರೈವರ್ಗಳಾಗಬಹುದು. ಆದರೆ ಇವತ್ತು ಆ ಪಾಳಿ ಶುರುವಾಗ್ತಾ ಇದ್ದ ಹಾಗೆ ಕೆಲವು ಕಡೆ ಕಲ್ಲನ್ನು ಎಸೆಯಲಾಗಿದೆ, ಬಸ್ಗಳಿಗೆ ಜಖಂಗೊಳಿಸಲಾಗಿದೆ. ನೋಡ್ತಾ ಇದ್ದೀರಿ. ಇಲ್ಲಿ BMTC ಬಸ್ಗಳಿಗೆ ಕಲ್ಲನ್ನು ಎಸೆದಿರುವಂಥದ್ದು, ಗಾಜುಗಳು ಒಡೆದೋಗಿರುವಂಥ ಘಟನೆಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಮೆಜೆಸ್ಟಿಕ್ನಿಂದ ಸಂಚಾರವನ್ನು ಆರಂಭಿಸ್ತಾ ಇದ್ದಂಥ ಬಸ್ಗಳಿಗೆ, ಹಾಗೆಯೇ HAL ಚಿಕ್ಕಜಾಲ ಮಾಗಡಿ ರಸ್ತೆ ಸೇರಿದ ಹಾಗೆ ಹಲವು ಕಡೆ ಕಲ್ಲನ್ನು ಎಸೆಯಲಾಗಿದೆ. ಇದು ಒಂದರ ಮಟ್ಟಿಗೆ ಈ ಮುಷ್ಕರವನ್ನು ಗುರಿಯಾಗಿರಿಸ್ಕೊಂಡು, ಮುಷ್ಕರ ಶಾಂತಿಯುತವಾಗಿ ನಡೀತಾ ಇದೆ, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಜನಜೀವನಕ್ಕೆ ತೊಂದರೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಮಿಕರು ತಮ್ಮ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ, ಇಡೀ ದೇಶದ ಜನತೆಯ ಸಹಕಾರ ಕೋರಿ. ಆದರೆ ಕೆಲವು ಕಿಡಿಗೇಡಿಗಳು ಇಂತಹ ಕುಕೃತ್ಯವನ್ನು ನಡೆಸಿದ್ದಾರೆ. ಮತ್ತೆ ಇದೀಗ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮೆಜೆಸ್ಟಿಕ್ನಿಂದ ಇದೀಗ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ಬೆಳಗ್ಗೆನೇ BMTC ಸಂಚಾರ ಆರಂಭ ಆಗಿತ್ತು. ಯಾಕೆಂದರೆ ಎರಡನೇ ದಿನದ ಮುಷ್ಕರ ಅಷ್ಟೊಂದು ಬಿಸಿ ತಟ್ಟಿರಲಿಲ್ಲ ಅಂತ ಅಂದ್ಕೊಳ್ತಾ ಇರುವಾಗಲೇ BMTC ಬಸ್ಗಳನ್ನು ಇದೀಗ ಸ್ಥಗಿತಗೊಳಿಸಲಾಗಿದೆ. ಏನು ಕಾರಣ ಇದಕ್ಕೆ? ಎಲ್ಲಿ ಮೊದಲನೇದಾಗಿ ಕಿಡಿಗೇಡಿಗಳ ಕೃತ್ಯ ಕಂಡು ಬಂತು? ಹೆಚ್ಚಿನ ಮಾಹಿತಿ ಏನಿದೆ ಕೃಷ್ಣಮೂರ್ತಿ? ಗುರುಪ್ರಸಾದ್, ಇವತ್ತು ಕಾರ್ಮಿಕ ಸಂಘಟನೆಗೆ ಎರಡನೇ ದಿನವೂ ಕೂಡ ಮುಷ್ಕರ ಆರಂಭ ಆಗಿದೆ. ಆದರೆ ಬೆಳಗಿಂದ ಸಹಜವಾದ ಸ್ಥಿತಿಯಲ್ಲಿ ಕೂಡ ಬೆಂಗಳೂರು ಇತ್ತು. ಆದರೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕೆಲವು ದುಷ್ಕರ್ಮಿಗಳು, ಕಿಡಿಗೇಡಿಗಳು BMTC ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಹಿನ್ನೆಲೆಯಲ್ಲಿ BMTC ಬಸ್ಗಳನ್ನು ಸಂಪೂರ್ಣವಾಗಿ ಇವಾಗ ವಿರಳ ಕೂಡ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೃದಯ ಭಾಗ ಆಗಿರುವಂಥ ಮ್ಯಾಜಿಸ್ಟ್ರೇಟ್ನಲ್ಲಿ ಬಹುತೇಕ ಬಸ್ಸುಗಳ ಸಂಚಾರ ಕೂಡ BMTC ಆಡಳಿತ ಮಂಡಳಿ ಸ್ಥಗಿತ ಕೂಡ ಮಾಡಲಾಗಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂದರೆ ಮಾಗಡಿ ರಸ್ತೆ, ಮೈಸೂರು ರಸ್ತೆ, ಜೊತೆಗೆ ಚಿಕ್ಕಜಾಲ ಸುತ್ತಮುತ್ತಲಿನ ಭಾಗದಲ್ಲಿ ಸರಿಸುಮಾರು 10ರಿಂದ 15 BMTC ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಮಾಡಿರೋ ಕಾರಣದಿಂದ BMTC ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಸ್ಸುಗಳ ಸಂಚಾರವನ್ನು ಈಗಾಗಲೇ ಸ್ಥಗಿತ ಕೂಡ ಮಾಡಲಾಗಿದೆ. ಜೊತೆಗೆ BMTC ಆಡಳಿತ ಮಂಡಳಿಯಿಂದ BMTC ಇಲ್ಲಿರುವಂಥ 45 ಡಿಪೋ ಮ್ಯಾನೇಜರ್ಗೆ ಸೂಚನೆಯನ್ನು ಕೂಡ ಈಗ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಯಾಕಂದರೆ ಬೆಂಗಳೂರು ಸಹಜ ಸ್ಥಿತಿಗೆ ಬರುವವರೆಗೂ ಯಾವುದೇ BMTC ಬಸ್ಗಳನ್ನು ಆಪರೇಟ್ ಮಾಡಬೇಡಿ ಅಂತ BMTC ಡಿಪೋ ಮ್ಯಾನೇಜರ್ಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲ DTOಗಳಿಗೆ ಸಹ, ಅಂದರೆ ಡಿಪೋ ಅಂದರೆ ಬಸ್ ನಿಲ್ದಾಣದಲ್ಲಿರುವಂಥ ಎಲ್ಲ DTOಗಳಿಗೆ ಕೂಡ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಬಸ್ ನಿಲ್ದಾಣಕ್ಕೆ ಬಂದಂಥ ಎಲ್ಲ ಚಾಲಕ ಮತ್ತು ಯುವಕರೇನಿದ್ದಾರೆ ಅವರಿಗೆ ಡಿಪೋಗಳ ಕಡೆ ಬಸ್ಗಳನ್ನು ತೆಗೆದುಕೊಂಡು ಹೋಗಿ ಸಹಜ ಸ್ಥಿತಿಯವರೆಗೂ ಬರುವವರೆಗೂ ಯಾವುದೇ ಬಸ್ಗಳನ್ನು ಆಪರೇಟ್ ಮಾಡಬೇಡಿ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಹೃದಯ ಭಾಗ ಆಗಿರುವಂಥ ಮ್ಯಾಜಿಸ್ಟ್ರೇಟ್ನಲ್ಲಿ ಕೂಡ ಬಸ್ ಸಂಚಾರ ಇಲ್ಲದ ಕಾರಣದಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಯಾವುದೇ ಒಂದು ಸಮಸ್ಯೆ ಕೂಡ ಇರಲಿಲ್ಲ. ಆದರೆ 7ರಿಂದ 7:30 ಸಮಯದಲ್ಲಿ ಸಾಕಷ್ಟು ಬಸ್
ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ ಕಾರಣದಿಂದ ಮುಂಜಾಗ್ರತಾ ಕ್ರಮವಾಗಿ ಈಗ BMTC ಆಡಳಿತ ಮಂಡಳಿ ಕೂಡ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಸಾಕಷ್ಟು ಬಸ್ಗಳ ಸಂಚಾರವನ್ನು ಈಗಾಗಲೇ BMTC ಆಡಳಿತ ಮಂಡಳಿ ಸಂಪೂರ್ಣವಾಗಿ ಸ್ಥಗಿತ ಕೂಡ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಸಂಚಾರ ಮಾಡಬೇಕಾದಂಥ ಸಾಕಷ್ಟು ಪ್ರಯಾಣಿಕರಿಗೆ ಇನ್ನು ಮುಂದೆ ಸಾಕಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತದೆ. ಅದರಲ್ಲೂ ದುಷ್ಕರ್ಮಿಗಳು ವೋಲ್ವೋ ಬಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಲ್ಲೆಸೆಯುವಂಥ ಪ್ರಸಂಗ ಕೂಡ ಆಗ್ತಾ ಇದೆ. ಹೀಗಾಗಿ ಐಷಾರಾಮಿ ಮತ್ತು ವೋಲ್ವೋ ಬಸ್ಗಳ ಮೇಲೆ ಸಾಕಷ್ಟು ಎಸೆದ ಕಾರಣದಿಂದಾಗಿ ಈ ನಿರ್ಧಾರಕ್ಕೆ BMTC ಬಂದಿದೆ. ಹೀಗಾಗಿ BMTC ಕೂಡ ಪೊಲೀಸ್ ಅಧಿಕಾರಿಗಳ ನಡುವೆ ನಿರಂತರ ಸಂಪರ್ಕ ಇಟ್ಕೊಂಡು ಯಾವಾಗ ಸಹಜ ಸ್ಥಿತಿಗೆ ಬರುತ್ತೋ ಅಂಥ ಸಂದರ್ಭದಲ್ಲಿ ಬಸ್ಗಳನ್ನು ಆಪರೇಟ್ ಮಾಡೋಕ್ಕೆ BMTC ಆಡಳಿತ ಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಹೀಗಾಗಿ ಈಗ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ನಲ್ಲಿ 6 ರಿಂದ 7 ಗಂಟೆಯಲ್ಲಿ ಓಡಾಡ್ತಕ್ಕಂಥ ಬಸ್ಗಳ ಸಂಖ್ಯೆ ಈಗ ಸಂಪೂರ್ಣವಾಗಿ ಸ್ಥಗಿತ ಕೂಡ ಮಾಡಲಾಗಿರುವಂಥದ್ದು. ಗುರುಪ್ರಸಾದ್. ಕೃಷ್ಣಮೂರ್ತಿ, ಈಗ ವಿದ್ಯಾರ್ಥಿಗಳಿಗೆ ಕೆಲವು ಕಾಲೇಜುಗಳಲ್ಲಿ ರಜೆಯನ್ನು ನೀಡಲಾಗಿಲ್ಲ, ಯಾಕೆಂದರೆ ನಿನ್ನೆನೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಬೆಂಗಳೂರಿನ DC ವಿಜಯಶಂಕರ್ ಕೂಡ ಮೊನ್ನೆ ಮಾತ್ರ ಸ್ಪಷ್ಟಪಡಿಸಿದರು, ನಿನ್ನೆ ಬಂದ ಆಚರಣೆ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಅಂತ. ಸೊ ಈಗ ಬೆಳಗ್ಗೆ ಟ್ಯೂಷನ್ಸ್ಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ಕಾಲೇಜಿಗೆ ಶಾಲಾ ಕಾಲೇಜಿಗೆ ಬರುವಂಥವ್ರ ಕಥೆ ಏನು? ಸೊ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಮಾತನಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ವಾತಾವರಣ ಇದೆ ಈಗ ಅಲ್ಲಿ ಅಂತ? ಖಂಡಿತ ಗುರುಪ್ರಸಾದ್, ನಿನ್ನೆ ಯಾವುದೇ ಅಹಿತಕರ ಘಟನೆ ನಡೆದ ಹಿನ್ನೆಲೆಯಲ್ಲಿ ಮುಷ್ಕರ ಕೂಡ ಸಹಜವಾದ ಸ್ಥಿತಿಯಲ್ಲಿ ಯಾವುದೇ ಶಾಂತಿಯುತವಾಗಿ ನಡೆದ ಕಾರಣದಿಂದಾಗಿ ನಿನ್ನೆ ಸಂಜೆ ಬೆಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ವಿಜಯಶಂಕರ್ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ರು. ಯಾವುದೇ ಶಾಲಾ ಮತ್ತು ಕಾಲೇಜುಗಳು ಯಾವ ರೀತಿ ಪ್ರತಿದಿನ ಓಪನ್ ಆಗ್ತವೆ ಅದೇ ರೀತಿಯಲ್ಲಿ ಓಪನ್ ಮಾಡಿ ಅಂತ ಎಲ್ಲ ಶಾಲಾ ಕಾಲೇಜು ಆಡಳಿತ ಮಂಡಳಿಗೆ ಸೂಚನೆಯನ್ನು ಕೂಡ ನೀಡಿದ್ರು. ಇವತ್ತು ಬೆಂಗಳೂರಲ್ಲಿ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಇಲ್ಲ. ಅಂದರೆ ಪ್ರತಿದಿನ ಯಾವ ರೀತಿ ಓಪನ್ ಆಗುತ್ತೆ ಅದೇ ರೀತಿಯಲ್ಲಿ ಶಾಲೆಗಳು ಕೂಡ ನಡೀತಾ ಇವೆ. ಹೀಗಾಗಿ ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲೇ ಒಂದು ಕಡೆ ಬಸ್ ಇಲ್ಲದ ಕಾರಣದಿಂದ BMTC ಬಸ್ ಇಲ್ಲದ ಕಾರಣದಿಂದ ಇಲ್ಲದ ತುಂಬ ಸಮಸ್ಯೆಯನ್ನು ಕೂಡ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಈಗಾಗಲೇ ಶಾಲಾ ಕಾಲೇಜುಗಳು ಈಗ 8 ರಿಂದ 9 ಗಂಟೆಗೆ ಬಹುತೇಕ ಶಾಲಾ ಕಾಲೇಜುಗಳು ಕೂಡ ಆರಂಭ ಆಗ್ತದೆ. ಒಂದು ವೇಳೆ BMTC ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತ ಮಾಡಿರೋ ಕಾರಣದಿಂದ ಕೇವಲ ಶಾಲಾ ಮಕ್ಕಳುಗಳ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಸಂಚಾರ ಮಾಡಬೇಕಂತ ಸಾಕಷ್ಟು ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗ್ತಾ ಕಾರಣ ಆಗ್ತದೆ. ಇದಕ್ಕೆ ನಿಖರವಾದ ಕಾರಣ ಅಂದರೆ BMTC ಬಸ್ಸುಗಳ ಮೇಲೆ ಇವತ್ತು ಹೆಚ್ಚಿನ ಕಲ್ಲು ತೂರಾಟ ನಡೆದಿರೋದೇ ನಿಜಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಲಾಗ್ತದೆ. ಯಾಕೆ ಕೆಲವು ದುಷ್ಕರ್ಮಿಗಳು ಮುಷ್ಕರವನ್ನು ಬಂಡವಾಳ ಮಾಡಿಕೊಂಡು ಕೆಲವು ಬಸ್ಸುಗಳ ಮೇಲೆ ಕಲ್ಲು ತೂರಾಟ ಆಗ್ತಿರೋ ಕಾರಣದಿಂದ ತುಂಬಾ ಸಮಸ್ಯೆ ಕೂಡ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಬೆಳಗ್ಗೆ 7 ಗಂಟೆಯಲ್ಲಿ ಇದ್ದಂಥ ಪರಿಸ್ಥಿತಿ ಮ್ಯಾಜಿಸ್ಟ್ರೇಟ್ನಲ್ಲಿ ಇಲ್ಲ. ಸಂಪೂರ್ಣವಾಗಿ ಮ್ಯಾಜಿಸ್ಟ್ರೇಟ್ ಬಸ್ ನಿಲ್ದಾಣ, KSRTC ಜೊತೆಗೆ BMTC ಬಸ್ ನಿಲ್ದಾಣ ಸಾಕಷ್ಟು ಬಿಕೋ ಎನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಗುರುಪ್ರಸಾದ್. ಥ್ಯಾಂಕ್ ಯು ಕೃಷ್ಣಮೂರ್ತಿ ಮಾಹಿತಿಗೆ.